ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ಈ ಹರ್ಪಿಸ್ ಸಿಂಪ್ಲೆಕ್ಸ್ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬಹಳಷ್ಟು ಸಲ ಪೇಷಂಟ್ಸ್ ತಮ್ಮ ಈ ಬ್ಲಡ್ ರಿಪೋರ್ಟನ್ನು ಕಳಿಸ್ತಾ ಇರ್ತಾರೆ. ಅವರು ಒಂದು ಹೆದರಿಕೆ ಇರುತ್ತೆ ಅಥವಾ ಅವರಿಗೆ ಡಾಕ್ಟ್ರೇ ಹೇಳ್ತಾರೆ ಆ್ಯಂಡ್ ಅವರು ಈ ಟೆಸ್ಟ್ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ HSV IgG IgM ಇದನ್ನು ಮಾಡಿಸ್ಕೊಳ್ತಾರೆ. ಕೆಲವೊಬ್ಬರಲ್ಲಿ IgG ಪಾಸಿಟಿವ್ ಬರುತ್ತೆ ಆ್ಯಂಡ್ ಅವರು ಇದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಾನೇ ಇರ್ತಾರೆ ಆ್ಯಂಡ್ ಅವರ ಡಾಕ್ಟರ್ ಸಹ ಇದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತಾನೇ ಇರ್ತಾರೆ. ಅವರ ಡೌಟ್ ಇರುತ್ತೆ, ನಾನು ಎಷ್ಟು ದಿವಸಗಳಿಂದ ಇದು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೇನೆ, ಮೊದಲಿನಗಿಂತ ಕಡಿಮೆ ಆಗಿದೆ, ಬಟ್ ಅದು ನೆಗೆಟಿವ್ ತೋರಿಸ್ತಾ ಇಲ್ಲ ಅಂತ. ಸೊ ಈ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಬಟ್ ಬಿಫೋರ್ ದ್ಯಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ HSV ವೈರಸ್ಸಿನ ಬಗ್ಗೆ. ಸೊ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಇದು ಒಂದು ವೈರಸ್. ಈ HSVನೇ ಬೇರೆ, HIV ಬೇರೆ. ಬಟ್ ಎಸ್, HSV ಸಹ ಒಂದು ಲೈಂಗಿಕವಾಗಿ ಹರಡುವಂತಹ ರೋಗ. ಜೆನೈಟಲ್ ಹರ್ಪಿಸ್ ಏನಿರುತ್ತೆ ಇದು ಯೂಶ್ವಲಿ ಲೈಂಗಿಕವಾಗಿ ಹರಡುವಂಥದ್ದಿರುತ್ತೆ. ಈಗ HSVಯನ್ನು ನಾವು 2 ಟೈಪ್ಸನ್ನು ಕ್ಯಾಟಗರೈಸ್ ಮಾಡ್ತೇವೆ. ಒಂದು HSV1 ಆ್ಯಂಡ್ ಇನ್ನೊಂದು HSV2. HSV1 ಅಂದರೆ ನಿಮ್ಮ ಸೊಂಟದ ಮೇಲ್ಭಾಗದಲ್ಲಿ ಬರುವಂತಹ ಏನು ಲೀಷನ್ಸ್ ಇದ್ದಾವೆ, ಅದು ನಿಮ್ಮ ಬಾಯಿ ಹುಣ್ಣಿರ್ಬೋದು, ನಿಮ್ಮ ತುಟಿಗಳ ಸುತ್ತಲೂ ಹುಣ್ಣು, ನಿಮ್ಮ ಗಲ್ಲದ ಮೇಲೆ ಹುಣ್ಣು, ನಾಲಿಗೆ ಮೇಲೆ ಹುಣ್ಣು, ಬಾಯಿ ಒಳಗಡೆ ಹುಣ್ಣು, ಈ ರೀತಿ ಏನು ಸೋರ್ಸ್ ಇರ್ತವೆ ಅದು ಯೂಶ್ವಲಿ HSV1 ಮಾಡ್ತಾ ಇರುತ್ತೆ. ಸೊ HSV1 ಹೇಗೆ ಸ್ಪ್ರೆಡ್ ಆಗ್ಬೋದು, ನೀವು ಕಿಸ್ ಮಾಡಿದ್ರಿ ಅಥವಾ HSV ಇರುವಂತಹ ವ್ಯಕ್ತಿ ಅವನಿಗೆ ಹುಣ್ಣಾಗಿತ್ತು, ಅವರು ಯೂಸ್ ಮಾಡಿದಂತಹ ಗ್ಲಾಸಿಂದ ನೀವು ನೀರನ್ನು ಕುಡಿದ್ರಿ, ಸ್ಟ್ರಾವನ್ನು ಯೂಸ್ ಮಾಡಿದ್ರಿ, ಅವ್ರು ಯೂಸ್ ಮಾಡಿದ ಟಾವೆಲನ್ನು ನೀವು ಯೂಸ್ ಮಾಡಿದ್ರಿ. ಸೊ ಈ ಥರ ಕ್ಲೋಸ್ ಕಾಂಟ್ಯಾಕ್ಟಿಂದ ಸಹ HSV1 ಹರಡಬಹುದು. ಆ್ಯಂಡ್ HSV2 ಏನಿರುತ್ತೆ ಇದು ಸೊಂಟದ ಕೆಳಭಾಗದಲ್ಲಿ ಲೀಷನ್ಸನ್ನು ಮಾಡ್ತಾ ಇರುತ್ತೆ. ಯೂಶ್ವಲಿ ಈ ಜನನಾಂಗದ ಹರ್ಪಿಸ್ ಅಂತ ನಾವೇನು ಹೇಳ್ತಾ ಇರ್ತೇವೆ ಅದು HSV2 ಇಂದ ಬರ್ತಾ ಇರುತ್ತೆ. ಸೊ HSV2 ಯೂಶ್ವಲಿ ಈಗ ಒಂದು ವ್ಯಕ್ತಿಗೆ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಇದೆ, ಜೆನೈಟಲ್ ಹರ್ಪಿಸ್ ಇದೆ ಆ್ಯಂಡ್ ಅವನು ಇನ್ನೊಬ್ಬರ ಜೊತೆ ಈ ಥರ ಸಂಬಂಧ ಮಾಡಿದಾಗ ಅವರಿಗಿರುವಂಥ ಹರ್ಪಿಸ್ ಇನ್ನೊಂದು ವ್ಯಕ್ತಿಗೆ ಟ್ರಾನ್ಸ್ಮಿಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಈ HSV1 ಹುಣ್ಣು ಏನಾಗ್ತವೆ ಯಾವಾಗ ನಿಮ್ಮ ಬಾಯಿ ಹತ್ರ ಬರುತ್ತೆ, ಆ ವ್ಯಕ್ತಿಗೆ ಹುಣ್ಣೇನಿರುತ್ತೆ ಒಂದು ನೀರುಗುಳ್ಳೆಗಳ ಥರ ಇರ್ಬೋದು ಅಥವಾ ಒಂದು ಲೈನಲ್ಲಿ ಈ ಥರ ಗುಳ್ಳೆ ಬರ್ತಾ ಇರ್ಬೋದು, ಗಂಟ್ಲು ನೋವು ಬರ್ಬೋದು, ಜ್ವರ ಬರ್ಬೋದು, ಶೀತಗಡ್ಡೆಗಳು ಏಳ್ಬೋದು ಆ್ಯಂಡ್ ಆನ್ ಇಟ್ಸ್ ಓನ್ ಅದು ಕ್ರಮೇಣವಾಗಿ ಮಾಯ್ತಾ ಬರುತ್ತೆ, ಕ್ರಸ್ಟಿಂಗ್ ಆಗುತ್ತೆ ಮತ್ತು ಅದು ಮಾಯುತ್ತೆ. ನೀವು ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ ಅಥವಾ ತೆಗೆದುಕೊಳ್ಳದೆ ಇರಿ, ಅದು ಒಂದು 8 ರಿಂದ 10 ದಿವಸಗಳ ಒಳಗಡೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ HSV2 ಏನಿರುತ್ತೆ ಜೆನೈಟಲ್ ಹರ್ಪಿಸ್, ಕೆಲವೊಬ್ಬರಲ್ಲಿ ಯೂರಿನ್ ಮಾಡಬೇಕಾದ್ರೆ ಉರಿಯೋದಾಗ್ಬೋದು, ಕೆಲವೊಬ್ಬರಲ್ಲಿ ಶಿಶ್ನದ ಮೇಲೆ ಯೋನಿಯ ಮೇಲೆ ನೀರುಗುಳ್ಳೆಗಳ ಥರ ಕಾಣಿಸ್ತಾ ಇರ್ಬೋದು, ಅದು ತುಂಬ ಉರಿ ಬರ್ತಾ ಇರ್ಬೋದು, ಕೆಲವೊಬ್ಬರಿಗೆ ತುರ್ಕೆ ಬರ್ತಾ ಇರ್ಬೋದು, ಯೂರಿನ್ ಮಾಡಬೇಕಾದ್ರೆ ಉರಿಬಹುದು. ಇವೆಲ್ಲ ಸಿಂಪ್ಟಮ್ಸ್ ಬರ್ತವೆ ಆ್ಯಂಡ್ ಆನ್ ಇಟ್ಸ್ ಓನ್ ಆ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರ್ತವೆ. ಸೊ ಈಗ ನನಗೆ HSV ಇದೆಯೋ ಇಲ್ವೋ ಅಂತ ಹೇಗೆ ಪತ್ತೆ ಹಚ್ಕೊಳ್ಳೋದು? HSV ಏನಿದೆ ಇದರ ಡಯಾಗ್ನೋಸಿಸ್ ಯೂಶ್ವಲಿ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂದರೆ ಡಾಕ್ಟರ್ಸ್ ಈ ಪೇಷಂಟನ್ನು ನೋಡಿದಾಗ ಅವರಿಗೆ ಈ ಥರ ನೀರುಗುಳ್ಳೆ, ಈ ಹುಣ್ಣು, ಈ ಕ್ರಸ್ಟಿಂಗು ಯಾವ ಜಾಗದಲ್ಲಾಗಿದೆ ಅಂತ ನೋಡಿದಾಗ ಅವರಿಗೆ ಒಂದು ಸಸ್ಪಿಷನ್ ಬರುತ್ತೆ. ಪೇಷಂಟಿನ ಲಕ್ಷಣಗಳನ್ನು ನೋಡಿದಾಗ ಅವರಿಗೆ ಒಂದು ಸಸ್ಪಿಷನ್ ಇರುತ್ತೆ, ಇದು ಹರ್ಪಿಸ್ ಇರಬಹುದು ಅಂತ. ಸೊ ಮೋಸ್ಟ್ಲಿ ಈ ರೀತಿ ನೋಡಿದ ಕೂಡಲೇ ಡಾಕ್ಟರ್ ಇದನ್ನು ಡಯಾಗ್ನೋಸ್ ಮಾಡ್ತಾ ಇರ್ತಾರೆ. ಬಹಳ ಕಮ್ಮಿ ಸಲ ಡಾಕ್ಟರ್ಸ್ ಈ ಬ್ಲಡ್ ಟೆಸ್ಟನ್ನು ಹೇಳ್ತಾರೆ HSVಯನ್ನು ಪತ್ತೆ ಹಚ್ಚಲಿಕ್ಕೆ. ಯಾಕಂದರೆ ನಾನು 10 ಜನ ವ್ಯಕ್ತಿಗಳಲ್ಲಿ ಟೆಸ್ಟ್ ಮಾಡಿದರೆ ಒಂದು 5 ರಿಂದ 7 ಜನರಿಗೆ HSV ಪಾಸಿಟಿವ್ ಬರ್ತಾ ಇರ್ಬೋದು. ದ್ಯಾಟ್ ಡಸಂಟ್ ಮೀನ್ HSV ಅವರಲ್ಲಿ ಇದೆ ಅಂದ ಮಾತ್ರಕ್ಕೆ ನಾನು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಸೊ ಈ HSV ಬ್ಲಡ್ ಟೆಸ್ಟನ್ನು ಅನ್ಲೆಸ್ ಆ್ಯಂಡ್ ಅಂಟಿಲ್ ರಿಕ್ವೈರ್ಡ್ ನಾವು ಮಾಡದೇ ಇರೋದೇ ಒಳ್ಳೆಯದು. ಯಾಕೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ HSVಯಲ್ಲಿ ನಾನು ಹೇಳಿದ ಹಾಗೆ HSV1, HSV2. HSV1ನಲ್ಲಿ IgG, IgM
HSV2 ಅಲ್ಲಿ ಅಗೇನ್ IgG IgM ಇರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಇನ್ಫೆಕ್ಷನಲ್ಲಿ IgM ನಿಮಗೆ ಪಾಸಿಟಿವ್ ಬಂದಿದೆ ಅಂದರೆ ನಿಮ್ಮ ಬಾಡಿಯಲ್ಲಿ ಆ ಕ್ಷಣದಲ್ಲಿ ಒಂದು ಇನ್ಫೆಕ್ಷನ್ ಆಗ್ತಾ ಇದೆ, ನಿಮ್ಮ ಬಾಡಿಯಲ್ಲಿ ಆ ಇನ್ಫೆಕ್ಷನ್ ಆಕ್ಟಿವ್ ಇದೆ, ನಾವು ಅದನ್ನು ಟ್ರೀಟ್ ಮಾಡಬೇಕು. IgM ಅಂದರೆ ಅಕ್ಯೂಟ್ ಇನ್ಫೆಕ್ಷನ್ ಅಂತ ಅರ್ಥ. IgG ಪಾಸಿಟಿವ್ ಇದೆ. ಈಗ IgG ಪಾಸಿಟಿವ್ ಇತ್ತು ಅಂದರೆ ನಿಮಗೆ ಮೊದಲು ಯಾವಾಗಲೂ ಒಂದು ಸಲ HSV ಇನ್ಫೆಕ್ಷನ್ ಆಗಿತ್ತು, ನಿಮಗದು ಗೊತ್ತಿರಬಹುದು, ಗೊತ್ತಿರದೇ ಇರಬಹುದು. ಯಾವುದೋ ಒಂದು HSV ಇರುವಂಥ ಪೇಷಂಟಿನ ಜೊತೆ ಕಾಂಟ್ಯಾಕ್ಟಿಗೆ ಬಂದಿರಬಹುದು, ಅವ್ರು ಕುಡಿದಿದ್ದಂತಹ ಗ್ಲಾಸಿಂದ ನೀವು ನೀರು ಕುಡಿದಿರ್ಬೋದು, ಅಥವಾ ಯೂಸ್ ಮಾಡಿದ ಟಾವೆಲನ್ನು ಯೂಸ್ ಮಾಡಿರ್ಬೋದು, ನಿಮ್ಗೇನು ಲಕ್ಷಣಗಳು ಇರದೇ ಇರಬಹುದು. ಬಟ್ ನಿಮ್ಮ ಬಾಡಿ ಅದಕ್ಕೆ ಫೈಟ್ ಮಾಡ್ಕೊಳ್ತಾ IgG ಆ್ಯಂಟಿಬಾಡಿಯನ್ನು ಪ್ರೊಡ್ಯೂಸ್ ಮಾಡಿರುತ್ತೆ. ಸೊ IgG ನಿಮ್ಮ ಬಾಡಿಯಲ್ಲಿ ಇತ್ತು ಅಂದರೆ ಇದು ಮೊದಲು ಯಾವತ್ತೋ ಇರುವಂತಹ ಒಂದು ಇನ್ಫೆಕ್ಷನ್ನು ಆ್ಯಂಡ್ ನಿಮ್ಮ ಬಾಡಿ ಅದಕ್ಕೆ ಫೈಟ್ ಮಾಡಿದೆ ಅನ್ನುವಂಥ ಸಂಕೇತ. ಸೊ IgG ನಂದು ಹೆಚ್ಚಿಗೆ ಬಂದಿದೆ, IgG ಪಾಸಿಟಿವ್ ಇದೆ, IgG ಕಡಿಮೆ ಆಗ್ತಾ ಇಲ್ಲ ಅಂದರೆ ಅದು ಯಾವತ್ತೂ ನಿಮ್ಮ ಬಾಡಿಯಿಂದ ಹೋಗೋದಿಲ್ಲ. ನಿಮ್ಮ ಬಾಡಿ ಫೈಟ್ ಮಾಡಿದೆ ಅಂತ ನಿಮ್ಮ ಬಾಡಿ ತೋರಿಸ್ಕೊಳ್ತಾ ಇರುವಂಥ ಒಂದು ಸಂಕೇತ ಅದು. ಸೊ ಅದರಿಂದ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಬಹಳಷ್ಟು ಸಲ ನೀವು ನೋಡಿರ್ಬೋದು ಈ ಪೇಷಂಟ್ಸ್ ಆ್ಯಂಡ್ ಡಾಕ್ಟರ್ಸ್ ಆಲ್ಸೋ IgG ಇದೆ ಅಂತ ಹೇಳ್ಕೊಂಡು ಪೇಷಂಟಿಗೆ ತಿಂಗಳಾನುಗಟ್ಟಲೆ ಆ್ಯಂಟಿವೈರಲ್ ಅನ್ನು ಕೊಡ್ತಾ ಇರ್ತಾರೆ. ಆ್ಯಕ್ಚುಲಿ ಇದರಿಂದ ಏನೂ ಉಪಯೋಗ ಇಲ್ಲ. IgG ನಿಮ್ಮ ಬಾಡಿಯಲ್ಲಿ ಯಾವತ್ತೂ ಇರುತ್ತೆ. ಅದರ ವ್ಯಾಲ್ಯೂ ಏನಿದೆ, ಮೊದಲು 10 ಇತ್ತು, ಈಗ 2 ಇರ್ಬೋದೇ ಹೊರತು ಅದನ್ನು ನಾವು 0 ಮಾಡಿಕೊಂಡು IgG ನೆಗೆಟಿವ್ ಅಂತ ಬಾಡಿ ಮಾಡ್ತಾ ಇರೋದಿಲ್ಲ. ಸಿಂಪಲ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂದರೆ, ಈಗ ನಮಗೆ ಅರೌಂಡ್ 8 to 9 ಮಂತ್ಸ್ ಇದ್ದಾಗ ಮಗುವಲ್ಲಿ ನಾವು ಈ MMR ವ್ಯಾಕ್ಸಿನನ್ನು ಹಾಕ್ತೇವೆ, ಮೀಸಲ್ಸ್, ಮಮ್ಸ್ ಆ್ಯಂಡ್ ರುಬೆಲ್ಲಾ. ಈ ರುಬೆಲ್ಲಾ ವ್ಯಾಕ್ಸಿನ್ ನಾವು ಹಾಕಿರೋದ್ರಿಂದ ನೀವು ಯಾವತ್ತೇ ಆ ಮಗುವಿಗೆ ಟೆಸ್ಟ್ ಮಾಡಿ, ಆ ಮಗುವಿಗೆ IgG ಯಾವತ್ತೂ ಪಾಸಿಟಿವ್ ಇರುತ್ತೆ. ಅಂದರೆ ಏನು, ನಿಮ್ಮ ಬಾಡಿ ಅದಕ್ಕೆ ಆ್ಯಂಟಿಬಾಡೀಸನ್ನು ಡೆವಲಪ್ ಮಾಡಿತ್ತು, ಅದು ಒಳ್ಳೆಯದೇ. ಫೈಟ್ ಮಾಡಲಿಕ್ಕೆ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡಿದೆ ಅಂತ ಅರ್ಥ. ಸೊ ಯಾಕೆ ಡಾಕ್ಟರ್ಸ್ ಆಗಲಿ ಪೇಷಂಟ್ಸ್ ಆಗಲಿ ಈ IgG ಪಾಸಿಟಿವ್ ಬಂದಾಗ ಅದರ ಟ್ರೀಟ್ಮೆಂಟ್ ಬಗ್ಗೆ ಅಷ್ಟು ಅವರು ವರಿ ಮಾಡ್ಕೊಳ್ತಾರೆ ನನಗೆ ತಿಳಿಯೋದಿಲ್ಲ. ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, IgG ಪಾಸಿಟಿವ್ ಇತ್ತು ಅಂದರೆ ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. IgG ಇತ್ತು ಅಂದರೆ ಇದು ಜಸ್ಟ್ ಏನು ಹೇಳುತ್ತೆ, ನಿಮಗೆ ಮೊದಲೇ ಯಾವತ್ತೋ ಒಂದು ಇನ್ಫೆಕ್ಷನ್ ಆಗಿತ್ತು ಈ HSVದು ಆ್ಯಂಡ್ ನಿಮ್ಗೀಗ ಅದು ಪಾಸಿಟಿವ್ ಬರ್ತಾ ಇದೆ, ಲೈಫ್ ಲಾಂಗ್ ಪಾಸಿಟಿವ್ ಬರ್ಬೋದು, ಅದರಿಂದ ನಿಮ್ಗೇನೂ ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ನೀವು ಅದಕ್ಕೆ ಎಷ್ಟೇ ಟ್ರೀಟ್ಮೆಂಟನ್ನು ಕೊಟ್ಟರು ಅದು ವ್ಯಾಲ್ಯೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರಬಹುದೇ ಹೊರತು ಅದು ಕಂಪ್ಲೀಟ್ಲಿ ಹರ್ಪಿಸನ್ನು ನಿಮ್ಮ ಬಾಡಿಯಿಂದ ನಾವು ತೆಗೆದು ಹಾಕೋಕ್ಕೆ ಆಗೋದಿಲ್ಲ. ನಮ್ಮ ಹತ್ರ ಹರ್ಪಿಸಿಗಾಗಲಿ, HIV-ಗಾಗಲಿ, ಹೆಪಟೈಟಿಸ್ ಬಿಗಾಗಲಿ, HPV ಆಗಲಿ, ಈ ವೈರಸ್ಸಿಗೆ ನಮ್ಮ ಹತ್ರ ಕ್ಯೂರ್ ಇಲ್ಲ. ನಾವು ಕಂಪ್ಲೀಟ್ಲಿ ಅದನ್ನು ಹೊರಗೆ ತೆಗೆದು ಬಿಸಾಕೋಕ್ಕಾಗೋದಿಲ್ಲ. ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಏನಕ್ಕೆ, ಸೊ ದ್ಯಾಟ್ ನಿಮ್ಮ ಬಾಡಿಯಲ್ಲಿ ಆದಷ್ಟು ಈ ವೈರಸ್ಸಿನ ಸಂಖ್ಯೆ ಕಡಿಮೆ ಇರಲಿ ಅಂತ ನಾವು ಅದನ್ನು ಟ್ರೀಟ್ ಮಾಡ್ಬೋದು. ಅದೇ ರೀತಿ ಹರ್ಪಿಸಲ್ಲಿ ಸಹ ನಾವು ಟ್ರೀಟ್ಮೆಂಟನ್ನು ಕೊಡ್ತೇವೆ. ಯಾಕೆ ಕೊಡ್ತೇವೆ, ಸಪೋಸ್ ಒಂದು ವ್ಯಕ್ತಿಗೆ ಬಾಯಲ್ಲಿ ಹುಣ್ಣಾಗಿದೆ, ಬಾಯಲ್ಲಿ ಹರ್ಪಿಸಿನ ಹುಣ್ಣು ಸೋರ್ಸ್ ಆಗಿದ್ದಾವೆ, ಅವನಿಗೆ ತುಂಬ ಪೇನ್ ಇದೆ, ಬಹಳ ಅವನಿಗೆ ನೋವಾಗ್ತಾ ಇದೆ, ಅವನಿಗೆ ತನ್ನಿಂದ ಬೇರೆಯವರಿಗೆ ಹರಡಬಹುದು ಅನ್ನುವಂಥ ಚಿಂತೆ ಇದೆ. ಆವಾಗ ಏನು ಮಾಡ್ತಾರೆ ಡಾಕ್ಟರು, ನಿಮಗೆ ನೋವು ಕಡಿಮೆ ಆಗಲಿ ಅಂತ, ನಿಮಗೆ ಈ ವೈರಸ್ ಮಲ್ಟಿಪ್ಲಿಕೇಶನ್ ಅದೇನು ಬೆಳೀತಾ ಇದೆ ಅದು ಕಡಿಮೆ ಆಗಲಿ ಅಂತ, ವೈರಲ್ ಲೋಡ್ ಕಡಿಮೆ ಆಗಲಿ ಅಂತ, ನಿಮ್ಮಿಂದ ಬೇರೆಯವರಿಗೆ ಟ್ರಾನ್ಸ್ಮಿಷನ್ ಕಡಿಮೆ ಆಗಲಿ ಅಂತ ಒಂದು 8-10 ದಿನ ಮ್ಯಾಕ್ಸಿಮಮ್ ಅವರು ಆ ಮೆಡಿಸಿನ್ಸ್ ಅನ್ನ ಕೊಡಬೇಕು. ಏನ್ ಮೆಡಿಸಿನ್ಸ್ ಕೊಡ್ತಾರೆ, ಇದು ವೈರಸ್, ಸೊ ಆಂಟಿ ವೈರಲ್ ಮೆಡಿಸಿನ್ಸ್ ಅನ್ನ ನಾವು ಕೊಡಬೇಕು. ಅದು ಎಸೈಕ್ಲೋವಿರ್ ಇರ್ಬೋದು, ಟ್ಯಾಬ್ಲೆಟ್ ಇರ್ಬೋದು, ಆಯಿಂಟ್ಮೆಂಟ್ ಇರ್ಬೋದು, ಈ ರೀತಿ ಮೆಡಿಸಿನ್ಸ್ ಅನ್ನ ಕೊಡ್ತಾರೆ. ಸೊ ಇದರಿಂದ ನಾವು ಈ ಥರದ ಲಕ್ಷಣಗಳನ್ನೆಲ್ಲ ಕಡಿಮೆ ಮಾಡಬಹುದೇ ಹೊರತು ಆಂಟಿ ವೈರಲ್ ಮೆಡಿಸಿನ್ ಕೊಟ್ಕೊಂಡು ಹರ್ಪಿಸನ್ನು ನಾವು ನಿಮ್ಮ ಬಾಡಿಯಿಂದ ತೆಗೆದು ಹಾಕೋಕ್ಕಾಗೋದಿಲ್ಲ. ಹರ್ಪಿಸ್ ನಿಮ್ಮ ನರಗಳ ಒಳಗಡೆ ಅಡಗಿಕೊಂಡು ಕುತ್ಕೊಳ್ಳಿರುತ್ತೆ. ನಿಮಗೆ ಏನೇ ಒಂದು ಸ್ಟ್ರೆಸ್ ಆಯಿತು ಅಥವಾ ಮೆನ್ಸ್ಟ್ರುಯೇಷನ್ ಆಯಿತು, ಬಹಳ ಆಂಗ್ಸೈಟಿ ಆಯಿತು, ಬಹಳ ನಿಮ್ಮ ಇಮ್ಯುನಿಟಿ ಕಡಿಮೆ ಆಯಿತು, ಅಲ್ಲಿರುವಂತಹ ಈ ವೈರಸ್ ಆಕ್ಟಿವೇಟ್ ಆಗ್ತವೆ ಆ್ಯಂಡ್ ಅದು ಮತ್ತೆ ನಿಮಗೆ ಮರುಕಳಿಸಬಹುದು, ರಿಕರ್ ಆಗ್ಬೋದು. ಸೊ
HSVಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ತೇವೆ, ಬಟ್ ಯಾವಾಗ ಆ ಪೇಷಂಟಿಗೆ ಅಕ್ಯೂಟ್ ಇನ್ಫೆಕ್ಷನ್ ಬಂದಿದೆ, ಜನನಾಂಗದ ಹತ್ರ ಹುಣ್ಣಾಗಿದೆ, ನೋವಾಗ್ತಾ ಇದೆ, ಯೂರಿನ್ ಪಾಸ್ ಮಾಡಕ್ಕೆ ಉರಿ ಆಗ್ತಾ ಇದೆ, ಓಕೆ ಕೊಡೋಣ. ನಾವೊಂದು 7 to 10 days ಆ ಪೇಷಂಟಿಗೆ ಆಂಟಿವೈರಲ್ ಮೆಡಿಸಿನ್ಸ್ ಅನ್ನು ಕೊಡ್ತೇವೆ. ಸೊ ಯೂಶ್ವಲಿ ಟ್ರೀಟ್ಮೆಂಟ್ ಏನಿರುತ್ತೆ ಈ ಹರ್ಪಿಸ್ ಅಲ್ಲಿ, ಸಪೋಸ್ ಪೇಷಂಟಿಗೆ ನೋವಿತ್ತು, ನೋವಿನ ಮೆಡಿಸಿನ್ ಅನ್ನ ಕೊಡ್ತಾ ಇರ್ತೇವೆ. ಪೇಷಂಟಿಗೆ ಕಣ್ಣಿನಲ್ಲಿ ಏನಾದ್ರೂ ಈ ಹರ್ಪಿಸ್ ಆಗಿದೆ ಅಂದಾಗ ನಾವು ಕೆಲವೊಮ್ಮೆ ಸ್ಟಿರಾಯ್ಡ್ಸ್ ಅನ್ನ ಹಾಕ್ತೇವೆ, ಆಂಟಿವೈರಲ್ ಅನ್ನ ಕೊಡ್ತಾ ಇರ್ತೇವೆ, ಆಂಟಿವೈರಲ್ ಟ್ಯಾಬ್ಲೆಟ್ಸ್ ಕೊಡ್ತೇವೆ, ಆಂಟಿವೈರಲ್ ಕ್ರೀಮ್ಸ್ ಅನ್ನ ಕೊಡ್ತಾ ಇರ್ತೇವೆ. ಕೆಲವೊಂದು ಪೇಷಂಟ್ಸ್ ಅಲ್ಲಿ ನಾವು ಕ್ರಾನಿಕ್ ಸಪ್ರೆಸಿವ್ ಥೆರಪಿಯನ್ನ ಕೊಡ್ತಾ ಇರ್ತೇವೆ, ಅಂದ್ರೆ ದೀರ್ಘಕಾಲದವರೆಗೆ ಈ ಆಂಟಿವೈರಲ್ ಮೆಡಿಸಿನ್ಸ್ ಅನ್ನ ಕೊಡ್ತೇವೆ. ಯಾರಲ್ಲಿ ಕೊಡ್ತೇವೆ? ಅವರಿಗೆ ಬಹಳ ಸಲ ಈ ರೀತಿ ಅಟ್ಯಾಕ್ಸ್ ಬರ್ತಾ ಇದಾವೆ, ಒಂದು ವರ್ಷದಲ್ಲಿ ಒಂದು 7-8 ಸಲ ಆದರೂ ಅವರಿಗೆ ಈ ರೀತಿ ಹುಣ್ಣಾಗ್ತಾ ಇದೆ, ಅಂಥವ್ರಲ್ಲಿ ಕೊಡ್ತಾ ಇದ್ದೇವೆ. ಅವರಿಗೆ HIV ಅಥವಾ ಬೇರೆ ಯಾವುದೋ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟಲ್ಲಿ ಇದ್ದಾರೆ, ಅವರಿಗೆ ಅವರ ಇಮ್ಯುನಿಟಿ ಬಹಳ ಕಡಿಮೆ ಇದೆ, ಅವರು ಯಾವುದೋ ಒಂದು ಮೆಡಿಸಿನ್ಸ್ ತೆಗೆದುಕೊಳ್ತಾ ಇದ್ದಾರೆ, ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ, ಅಥವಾ ಅವರಿಗೆ HIV ವೈರಸ್ಸಿನ ಇನ್ಫೆಕ್ಷನ್ನೇ ಇದೆ, ಅವರ ಇಮ್ಯುನಿಟಿ ಕಡಿಮೆ ಇದೆ. ಸೊ ಈ ರೀತಿ ಎಲ್ಲ ಇದ್ದಾಗ ಈ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಆಕ್ಟಿವೇಟ್ ಆಗೋದು ಬಹಳ ಚಾನ್ಸಸ್ ಇರ್ತವೆ. ಸೊ ಅಂಥವರಲ್ಲಿ ಇದು ಆಕ್ಟಿವೇಟ್ ಆಗಬಾರ್ದು ಅಂತ ನಾವು ದೀರ್ಘಕಾಲದವರೆಗೆ ಅವರಲ್ಲಿ ಈ ಆಂಟಿವೈರಲ್ ಮೆಡಿಸಿನ್ಸ್ ಅನ್ನ ಕೊಡ್ತಾ ಇರ್ತೇವೆ. ಸಪೋಸ್ ಕೆಲವೊಬ್ಬರಲ್ಲಿ ಬಹಳಷ್ಟು ಜನ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾರೆ, ಅಂಥವರಲ್ಲೂ ಸಹ ನಾವು ಈ ದೀರ್ಘಕಾಲದವರೆಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತೇವೆ. ಸೊ ಈ ಆಂಟಿವೈರಲ್ಸ್ ಎಸೈಕ್ಲೋವಿರ್, ಫ್ಯಾಮಿಸೈಕ್ಲೋವಿರ್ ಇವೆಲ್ಲವನ್ನ ನಾವು ದೀರ್ಘಕಾಲದವರೆಗೆ ಇಂಥ ಪೇಷಂಟ್ಸ್ ಅಲ್ಲಿ ಮಾತ್ರ ಕೊಡ್ತೇವೆ ಹೊರತು ನಿಮಗೆ ಏನೂ ಇಶ್ಯೂಸ್ ಇಲ್ಲ, ನಿಮಗೆ ಯಾವತ್ತೋ ಒಂದು IgG ಪಾಸಿಟಿವ್ ಬಂದಿದೆ ಆ್ಯಂಡ್ ಆ IgG ಅನ್ನ ನಾವು ನೆಗೆಟಿವ್ ಮಾಡ್ಕೊಳ್ಳೋಕ್ಕೆ ನಾವು 6 months 1 year ವರೆಗೆ ಮೆಡಿಸಿನ್ಸ್ ಅನ್ನ ಕೊಡ್ತಾ ಇರೋದಿಲ್ಲ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಈ IgG ಪಾಸಿಟಿವ್ ಇರೋದ್ರಿಂದ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಯಾವಾಗ ನಿಮಗೆ ಹರ್ಪಿಸ್ ಅಂತ ಸಸ್ಪಿಷನ್ ಇರುತ್ತೆ, ಮೇನ್ ಥಿಂಗ್ ಅಂತ ಹೇಳಿದ್ರೆ ಇದನ್ನ ನಿಮ್ಮ ಡಾಕ್ಟರ್ ಡಯಾಗ್ನೋಸ್ ಮಾಡಬೇಕು ಕ್ಲಿನಿಕಲಿ. ನಿಮ್ಮ ಸಿಂಪ್ಟಮ್ಸ್ ಅನ್ನ, ನಿಮ್ಮ ಲಕ್ಷಣವನ್ನ, ನಿಮ್ಮ ಹುಣ್ಣನ್ನ ಎಕ್ಸೆಟ್ರಾ ನೋಡಿದಾಗ ಫಸ್ಟ್ ಅವ್ರು ಏನು ಡಯಾಗ್ನೋಸ್ ಮಾಡ್ತಾರೆ ಅದೇ ಮೇನ್ ಇರುತ್ತೆ. ಈ ಬ್ಲಡ್ ಟೆಸ್ಟ್ ಯಾವಾಗ ಮಾಡ್ತಾರೆ ಆವಾಗ IgM ಬಂತು, ಹೌದು ಇದೆ ಅಂತ ಹೇಳ್ಕೊಂಡು ನೀವು ಟ್ರೀಟ್ ಮಾಡ್ಬೋದು, ಕನ್ಫರ್ಮ್ ಮಾಡ್ಕೊಳ್ಬಹುದು. ಬಟ್ IgG ಪಾಸಿಟಿವ್ ಬಂದ ಮಾತ್ರಕ್ಕೆ ನಿಮ್ಮಲ್ಲಿ ಇಮ್ಯುನಿಟಿ ಪ್ರಾಬ್ಲಮ್ ಏನೂ ಇಲ್ಲ, ನಿಮಗೆ ಒಂದೇ ಸಲ ಅಟ್ಯಾಕ್ ಬಂದಿದೆ, ನಿಮಗೆ ಯಾವುದೇ ಬೇರೆ ಅದರ್ ರೋಗಗಳಿಲ್ಲ, ನಿಮಗೆ ಬಹಳ ಸಲ ಅಟ್ಯಾಕ್ ಬರ್ತಾ ಇಲ್ಲ, ಅಂಥ ಪೇಷಂಟ್ಸಲ್ಲೆಲ್ಲ ನಾವು ಈ ತಿಂಗಳಾನುಗಟ್ಟಲೆ ಈ ಆಂಟಿವೈರಲ್ ಮೆಡಿಸಿನ್ಸನ್ನು ಕೊಡ್ತಾ ಇರೋದಿಲ್ಲ. ಮೂರನೇದು IgG ಜಸ್ಟ್ ಹೇಳುತ್ತೆ ನಿಮಗೆ ಇನ್ಫೆಕ್ಷನ್ ಮೊದಲು ಆಗಿತ್ತು ಆ್ಯಂಡ್ ಅದರಿಂದ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. IgM ಇತ್ತು, ಎಸ್ ಈಗ ಆಕ್ಟಿವ್ ಇದೆ ಇನ್ಫೆಕ್ಷನ್ನು, ನೀವು ಅದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು. ಹರ್ಪಿಸ್ಸಿಗೆ ನಮ್ಮ ಹತ್ರ ಕ್ಯೂರ್ ಇಲ್ಲ. ಸೊ ನಾವು ಎಷ್ಟೇ ನಿಮಗೆ ಮೆಡಿಸಿನ್ ಕೊಟ್ರು ಅದು ನಿಮ್ಮ ಬಾಡಿಯಲ್ಲಿ ಇದ್ದೇ ಇರುತ್ತೆ. ಸೊ ನಾವು ಮೆಡಿಸಿನ್ ಯಾಕೆ ಕೊಡ್ತಾ ಇರ್ತೀವಿ? ನಿಮ್ಮ ಲಕ್ಷಣಗಳು ಕಡಿಮೆ ಆಗಲಿ, ನಿಮ್ಮ ನೋವು ಕಡಿಮೆ ಆಗಲಿ, ನಿಮ್ಮ ವೈರಸ್ ಮಲ್ಟಿಪ್ಲಿಕೇಶನ್ ಕಡಿಮೆ ಆಗಲಿ, ನಿಮ್ಮಿಂದ ಬೇರೆಯವರಿಗೆ ವೈರಸ್ ಹರಡೋದು ಕಡಿಮೆ ಆಗಲಿ. ಆದ್ದರಿಂದ ಮಾತ್ರ ನಾವು ಈ ಮೆಡಿಸಿನ್ಸನ್ನು ಕೊಡ್ತಾ ಇರ್ತೇವೆ. ಸೊ ನನಗೆ ಹೀಗಾಯಿತು ಅಂದರೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗತ್ತಾ, ಮಕ್ಕಳು ಮಾಡ್ಕೊಳಕ್ಕೆ ಪ್ರಾಬ್ಲಮ್ ಆಗತ್ತಾ, ನನ್ನ ಪಾರ್ಟ್ನರಿಗೆ ಪ್ರಾಬ್ಲಮ್ ಆಗ್ಬೋದಾ? ಹರ್ಪಿಸ್ ನಿಮಗೆ ಇದೆ, ನಿಮಗೆ ಆಕ್ಟಿವ್ ಇನ್ಫೆಕ್ಷನ್, ನಿಮ್ಗೊಂದು ಹುಣ್ಣಾಯಿತು, ನಿಮ್ಗೆ ಹುಣ್ಣಾದಾಗ ನೀವು ಈ ಥರ ಕಿಸ್ ಮಾಡ್ತಾ ಇದ್ದೀರಾ ಅಥವಾ ನೀವು ಯೂಸ್ ಮಾಡಿದಂತಹ ಟಾವೆಲನ್ನು ಬೇರೆಯವರು ಯೂಸ್ ಮಾಡ್ತಾ ಇರ್ತಾರೆ, ಎಸ್ ಆವಾಗ ಇದು ಹರಡುವಂಥ ಚಾನ್ಸಸ್ ಇರುತ್ತೆ. ಅಂಥ ಕಂಡೀಷನ್ಸಲ್ಲಿ ನೀವು ಆದಷ್ಟು ಅವಾಯ್ಡ್ ಮಾಡಬೇಕು ಕ್ಲೋಸ್ ಕಾಂಟ್ಯಾಕ್ಟನ್ನು, ಬಿಕಾಸ್ ಇದೇ ರೀತಿಯಿಂದ ಹರ್ಪಿಸ್ ಹರಡ್ತಾ ಇರುತ್ತೆ. ಅದೇ ರೀತಿ ಜೆನೈಟಲ್ ಹರ್ಪಿಸ್ ಇದ್ದಾಗಲೂ ಸಹ ನಿಮಗೆ ಜನನಾಂಗದ ಹತ್ತಿರ ಹುಣ್ಣಾಗಿದೆ, ಶಿಶ್ನದ ಮೇಲೆ ಹುಣ್ಣಾಗಿದೆ, ಉರಿತಾ ಇದೆ, ಯೂರಿನ್ ಪಾಸ್ ಮಾಡಬೇಕಾದ್ರೆ ನೋವಾಗ್ತಾ ಇದೆ, ಈ ರೀತಿ ಎಲ್ಲ ಲಕ್ಷಣ ಇದ್ದಾಗ ನೀವು ಆಕ್ಟಿವ್ಲಿ ಸಂಬಂಧವನ್ನ ಮಾಡದೇ ಇದ್ರೇನೆ ಒಳ್ಳೇದು. ಯಾಕಂದ್ರೆ ಅದು ನಿಮ್ಮ ಪಾರ್ಟ್ನರಿಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ಬಿಟ್ಟು ಜಸ್ಟ್ ಬಿಕಾಸ್ IgG ಪಾಸಿಟಿವ್ ಬಂದಿದೆ, ನನಗೆ ಮದುವೆ ಆಗಕ್ಕಾಗೋದಿಲ್ಲ, ನನ್ನಿಂದ ನನ್ನ ಪಾರ್ಟ್ನರಿಗೂ ಬರಬಹುದು, ಇವೆಲ್ಲ ಚಾನ್ಸಸ್ ಬಹಳ ಕಡಿಮೆ ಇರ್ತವೆ. ಸೊ ನೀವು IgG ಪಾಸಿಟಿವ್ ಇದ್ದಾಗ ಡೆಫಿನೆಟ್ಲಿ ಮದುವೆ ಆಗ್ಬೋದು, ಮಕ್ಕಳನ್ನು ಸಹ ಮಾಡ್ಕೊಳ್ಬೋದು.
ಸೊ ಬಹಳ ರ್ಯಾಷನಲ್ ಆಗಿ ಈ ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡಿ ನೀವು ಜಸ್ಟ್ ಬಿಕಾಸ್ ನಿಮಗೆ IgG ಬಂತು, ನಾನು ಸೈಕ್ಲೋವೀರ್ ಫ್ಯಾಮಿಸೈಕ್ಲೋವೀರನ್ನು ಒಂದು 10 ದಿನ ಒಂದು ತಿಂಗಳಗಟ್ಟಲೆ ತಗೊಳ್ತಾ ಇರೋದ್ರಿಂದ ಆ ಆ್ಯಂಟಿವೈರಲ್ ಮೆಡಿಸಿನ್ಸ್ಗೆ ಅವುಗಳದೇ ಆದ ಸೈಡ್ ಎಫೆಕ್ಟ್ಸ್ ಇರ್ತವೆ ಆ್ಯಂಡ್ ಅದರಿಂದ ನೀವು ಮತ್ತೆ ಬೇರೆ ಪ್ರಾಬ್ಲಮ್ಸನ್ನು ಡೀಲ್ ಮಾಡಬೇಕಾಗತ್ತೆ. ಸೊ ಆಸ್ ಲಾಂಗ್ ಆಸ್ ಇಟ್ ಈಸ್ ರಿಕ್ವೈರ್ಡ್ ಮಾತ್ರ ನೀವು ಮೆಡಿಸಿನ್ಸನ್ನು ತೆಗೆದುಕೊಳ್ಳಿ, ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆ ಮೆಡಿಸಿನ್ಸನ್ನು ತೆಗೆದುಕೊಳ್ಳಿ. ಜಸ್ಟ್ ಬಿಕಾಸ್ IgG ಪಾಸಿಟಿವ್ ಇದೆ ಅಂದ ಮಾತ್ರಕ್ಕೆ ಮೆಡಿಸಿನ್ಸನ್ನು ಸುಮ್ಮನೆ ನಿಮ್ಗೆ ಅನ್ನಿಸ್ತು ತಗೊಳ್ಬೇಕು, ಅದು 0 ಬರಬೇಕು ಅಂತ ನೀವು ತೆಗೆದುಕೊಳ್ತಾ ಇರಬೇಡಿ. ಆ್ಯಂಡ್ ಒಂದ್ಸಲ ನಿಮಗೆ HSV ಪಾಸಿಟಿವ್ ಬಂತು ಅಂದಾಗ ನೀವು ಬೇರೆ ಲೈಂಗಿಕವಾಗಿ ಹರಡುವಂಥ ರೋಗಗಳನ್ನು ಸಹ ಟೆಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ HSV ಬಂತು ಅಂದರೆ ನಾವು HIV, ಹೆಪಟೈಟಿಸ್ B, HCV, VDRL ಈ ಥರದ ಟೆಸ್ಟ್ಗಳನ್ನು ಸಹ ಮಾಡಕ್ಕೆ ಹೇಳ್ತೀವಿ. ಯಾಕಂದರೆ ಒಂದು ಲೈಂಗಿಕ ರೋಗ ಇದ್ದಾಗ ಇನ್ನೊಂದು ಲೈಂಗಿಕವಾಗಿ ಹರಡುವಂಥ ರೋಗ ಬರುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಜಸ್ಟ್ ಬಿಕಾಸ್ ನಿಮ್ಗೆ HSV ಇದೆ, ನಿಮ್ಗೆ HIV ಪಾಸಿಟಿವ್ ಬರಬೇಕಂತ ಯಾವುದೇ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಆ್ಯಂಡ್ HSV ಮುಂದೆ ಹೋಗ್ಕೊಂಡು HIV ಆಗಿ ಸಹ ಕನ್ವರ್ಟ್ ಆಗೋದಿಲ್ಲ. ಸೊ ದಟ್ ವಾಸ್ ಅಬೌಟ್ ದ ಟ್ರೀಟ್ಮೆಂಟ್ ಪಾರ್ಟ್ ಆಫ್ herpes. Thank you so much for watching the video. Please like, share and subscribe the channel. Thank you.